ಪೌರಾಯುಕ್ತೆಗೆ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಪ್ಪಲಿ ರಾಜೀವನಿಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ನ್ಯಾಯಾಂಗ ಬಂಧನಕ್ಕೆ ನೀಡಿದೆ ಕೋರ್ಟ್. ಇವತ್ತು ಶಿಡ್ಲಘಟ್ಟ ಕೋರ್ಟ್ಗೆ ಚಪ್ಪಲಿ ರಾಜೀವನನ್ನ ಹಾಜರುಪಡಿಸಲಾಗಿತ್ತು. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಈಗ ಚಪ್ಪಲಿ ರಾಜೀವನಿಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಿದೆ. ಜಾಮೀನು ಅರ್ಜಿ ವಜಾ ಮಾಡಿದೆ ಕೋರ್ಟ್. ಜಾಮೀನು ಅರ್ಜಿ ವಜಾಗೊಳಿಸಿದ ಜಡ್ಜ್ ಸುಕನ್ಯಾ. ಮತ್ತೊಂದು ಕಡೆ ರಾಜೀವನಿಗೆ ಆಶ್ರಯ ನೀಡಿದ್ದಂತಹ ಆರೋಪಿ ಮೈಕಲ್ಗೆ ಜಾಮೀನು ಮಂಜೂರಾಗಿದೆ. ಈತನು ಆಶ್ರಯ ಕೊಟ್ಟಿದ್ದಕ್ಕೆ ಈಗ ಇಷ್ಟು ದಿನಗಳ ಕಾಲ ಚಪ್ಪಲಿ ರಾಜೀವ ತಲೆ ಮರೆಸ್ಕೊಂಡು ಓಡಾಡಿದ್ದ. ಈತನು ಕೂಡ ಜಾಮೀನು ಅರ್ಜಿಯನ್ನ ಹಾಕಿದ್ರು. ಈಗ ಜಾಮೀನು ಕೂಡ ಕೋರ್ಟ್ ಮಂಜೂರು ಮಾಡಿದೆ. 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಚಪ್ಪಲಿ ರಾಜೀವನನ್ನ ನೀಡಿದೆ ಕೋರ್ಟ್. ಶಿಡ್ಲಘಟ್ಟ ನ್ಯಾಯಾಲಯದಿಂದ ಮಹತ್ವದ ಆದೇಶವನ್ನ ಹೊರಡಿಸಲಾಗಿದೆ. ಚಪ್ಪಲಿ ರಾಜೀವನಿಗೆ ಎಲ್ಲೋ ಒಂದು ನಿರೀಕ್ಷೆ ಇತ್ತು, ನನಗೆ ಜಾಮೀನು ಸಿಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ. ಯಾಕಂದ್ರೆ ಕೋರ್ಟ್ ಆವರಣದಲ್ಲೇ ತಮ್ಮ ಬೆಂಬಲಿಗರಿಗೆ ಸ್ಮೈಲ್ ಮಾಡ್ತಾ, ಶೇಕ್ ಹ್ಯಾಂಡ್ ಮಾಡ್ತಾ, ಒಂದ್ ರೀತಿಯಾಗಿ ತಮ್ಮ ಪೋಸ್ ಅನ್ನ ಕೊಡ್ತಾ ಇದ್ದ. ಆದ್ರೆ ಈಗ ಕೋರ್ಟ್ ಚಪ್ಪಲಿ ರಾಜೀವನಿಗೆ ಶಾಕ್ ಕೊಟ್ಟಿದೆ. 14 ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಿದೆ. ಇನ್ನು ತನಿಖೆಯ ಸಂದರ್ಭದಲ್ಲಿ ಈತನಿಗೆ ಯಾರು ಬೆನ್ನೆಲುಬಾಗಿದ್ರು, ಯಾರು ಆಶ್ರಯವನ್ನ ಕೊಡ್ತಿದ್ರು, ಈತನ ಟ್ರಾವೆಲ್ ಹಿಸ್ಟ್ರಿ ಯಾವ ರೀತಿ ಇತ್ತು ಅನ್ನೋದೆಲ್ಲ ಕೂಡ ವಿಚಾರ ಬೆಳಕಿಗೆ ಬರಬೇಕು. ಸದ್ಯಕ್ಕೆ ಶಿಡ್ಲಘಟ್ಟ ನ್ಯಾಯಾಲಯದಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. 14 ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಿದೆ ಚಪ್ಪಲಿ ರಾಜೀವನಿಗೆ. ಮತ್ತೊಂದು ಕಡೆ ಈತನಿಗೆ ಆಶ್ರಯ ನೀಡಿದಂತಹ ಮೈಕಲ್ಗೆ ಜಾಮೀನು ಮಂಜೂರಾಗಿದೆ. 13 ದಿನಗಳ ಕಾಲ ಈತ ಅಬ್ಸ್ಕಾಂಡಿಂಗ್ ಆಗಿದ್ದ, ತಲೆ ಮಾಡಿಸ್ಕೊಂಡು ಓಡಾಡ್ತಿದ್ದ. ಕೇರಳದ ಗಡಿಯಲ್ಲಿ ಪೊಲೀಸರು ಈತನನ್ನ ಲಾಕ್ ಮಾಡಿದ್ದಾರೆ. ನಿನ್ನೆ ಕೇರಳದಿಂದ ಚಿಕ್ಕಬಳ್ಳಾಪುರಕ್ಕೆ ಈತನನ್ನ ಕರೆತಂದಿದ್ದಾರೆ. ಅದಾದ ಬಳಿಕ ಆಸ್ಪತ್ರೆಯಲ್ಲಿ ತಪಾಸಣೆಯನ್ನ ಮಾಡಿಸಲಾಗಿದೆ. ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಇವತ್ತು ವಾದ ಪ್ರತಿವಾದ ಆಲಿಸಿದ ಕೋರ್ಟ್ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಆದೇಶಿಸಿದೆ. ಮುಂದಿನ ವಿಚಾರಣೆಯಲ್ಲಿ ಇನ್ನೂ ಏನೇನು ಅಂಶಗಳು ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಈತನಿಗೆ ಆಶ್ರಯ ಕೊಟ್ಟಿದ್ದಂತಹ ಮೈಕಲ್ ಅನ್ನುವಂತಹ ವ್ಯಕ್ತಿ, ಆತನಿಗೆ ಜಾಮೀನು ಮಂಜೂರಾಗಿದೆ. ಶಿಡ್ಲಘಟ್ಟದ ಪೌರಾಯುಕ್ತೆಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಲಾಗಿತ್ತು. ಜೊತೆಗೆ ಧಮಕಿಯನ್ನ ಹಾಕಲಾಗಿತ್ತು. ಚಪ್ಪಲಿಯಲ್ಲಿ ಹೊಡೆಸ್ತೀನಿ, ದಂಗೆ ಮಾಡಿಸ್ತೀನಿ ಅಂತ ಹೇಳಿದಂತಹ ಚಪ್ಪಲಿ ರಾಜೀವನಿಗೆ ಈಗ 14 ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಕೋರ್ಟ್ ಮಹತ್ವದ ಆದೇಶವನ್ನ ನೀಡಿದೆ. ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಈಗ ಕೋರ್ಟ್ ಆದೇಶಿಸಿದೆ. ರಾಜೀವನಿಗೆ ನಿರೀಕ್ಷೆ ಇತ್ತು, ನನಗೆ ಬೇಲ್ ಸಿಗುತ್ತೆ, ನಾನು ಬಚಾವಾಗ್ಬಿಡ್ತೀನಿ ಅಂತ ಹೇಳಿ. ಯಾಕಂದ್ರೆ ಆರೋಪಗಳ ಸ್ವರೂಪವನ್ನು ನೋಡಿ ಕೂಡ ಈತನಿಗೆ ಜೈಲಾಗುತ್ತಾ ಅಥವಾ ಬೇಲ್ ಆಗುತ್ತಾ ಅನ್ನುವಂತಹ ನಿರೀಕ್ಷೆ ಇತ್ತು. ಈಗ ಕೋರ್ಟ್ ಚಪ್ಪಲಿ ರಾಜೀವನಿಗೆ ಶಾಕ್ ಕೊಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಇಷ್ಟೆಲ್ಲ ಕೆಲಸಗಳನ್ನ ಮಾಡಿ ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ 13 ದಿನಗಳ ಕಾಲ ಈತ ತಲೆಮರೆಸ್ಕೊಂಡಿದ್ದ. ಪೊಲೀಸರು ಈತನನ್ನ ಹಿಡಿಯೋದಕ್ಕೆ ಹರಸಾಹಸ ಪಟ್ಟಿದ್ರು. ಕೊನೆಗೆ ಈತ ಸಿಕ್ಕಿದ ಮೇಲೆ ಕೋರ್ಟ್ ಆವರಣದಲ್ಲಿ ಈತನ ಬಿಹೇವಿಯರ್ ಹೇಗಿತ್ತು ಅಂತಂದ್ರೆ, ನಾನು ಏನ್ ಮಾಡಿದ್ರು ಸರಿನೇ, ಜೊತೆಗೆ ನನಗೆ ಜಾಮೀನು ಕೂಡ ಮಂಜೂರಾಗುತ್ತೆ ಅಂತ ಅಂದ್ಕೊಂಡಿದ್ದ. ಆದ್ರೆ ಕೋರ್ಟ್ ಈಗ ಶಾಕ್ ಕೊಟ್ಟಿರುವಂತದ್ದು. ಹಾಗಾದ್ರೆ ಯಾವೆಲ್ಲ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಈಗ 14 ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಿದೆ ಕೋರ್ಟ್? ಚೈತ್ರ, ಪೌರಾಯುಕ್ತೆ ಅಮೃತಾ ಗೌಡ್ಗೆ ಧಮಕಿ ಹಾಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡನ ನಿನ್ನೆ ಕೇರಳದಲ್ಲಿ ಬಂಧನ ಮಾಡಿದ್ರು. ಬಂಧನ ಮಾಡಿ ಕರ್ಕೊಂಡು ಬಂದಂತಹ ಪೊಲೀಸರು ಇವತ್ತು ಸಂಜೆಯ ವೇಳೆಗೆ ಶಿಡ್ಲಘಟ್ಟದಲ್ಲಿರುವಂತಹ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಹಾಜರುಪಡಿಸಿದಂತಹ ಸಂದರ್ಭದಲ್ಲೂ ಕೂಡ ಅಷ್ಟೇ ವಿವೇಕ್ ಸುಬ್ಬಾರೆಡ್ಡಿ ಅವರು ಈ ರಾಜೀವ್ ಗೌಡ ಪರವಾಗಿ ವಾದವನ್ನ ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ಬಿಎನ್ಎಸ್ ಆಕ್ಟ್ 132 ಅಡಿಯಲ್ಲಿ ಯಾಕೆ ಸೆಕ್ಷನ್ ಅನ್ನ ಆಡ್ ಮಾಡಿದ್ರು ಅನ್ನುವಂಥದ್ದು ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿ ಸರ್ಕಾರಿ ಅಧಿಕಾರಿಗೆ ಇವರು ಧಮಕಿ ಹಾಕಿರುವಂತದ್ದಾಗಿರ್ಬೋದು ಮತ್ತು ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂತದ್ದು ಯಾವುದೂ ಕೂಡ ಅಷ್ಟೇ ಫಿಸಿಕಲಿ ಮಾಡಿಲ್ಲ. ಇವರು ಅವರನ್ನ ಕೆಲಸಕ್ಕೆ ತೊಂದರೆ ಮಾಡುವಂತದ್ದು, ಫಿಸಿಕಲಿ ಅವ್ರ ಮೇಲೆ ಅಸಾಲ್ಟ್ ಮಾಡುವಂತದ್ದು ಇದು ಯಾವುದೂ ಕೂಡ ಮಾಡಿಲ್ಲ. ಇವರು ಕೇವಲ ಫೋನ್ ಕಾನ್ವರ್ಸೇಷನ್ ಅಲ್ಲಿ ಮಾತ್ರ ಮಾತನಾಡಿರುವಂತಹ ಒಂದು ಆಡಿಯೋ ಅನ್ನುವಂಥದ್ದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇದು ಅವ್ರದೇ ಅನ್ನುವಂಥದ್ರ ಬಗ್ಗೆ ಕೂಡ ಇನ್ನೂ ಯಾವುದೇ ರೀತಿಯಂತಹ ಸ್ಪಷ್ಟ ಮಾಹಿತಿಗಳು ಕೂಡ ಅಷ್ಟೇ ಸಿಗ್ತಾ ಇಲ್ಲ ಪೊಲೀಸ್ ತನಿಖಾಧಿಕಾರಿಗಳಿಗೆ. ಆ ಒಂದು ಕಾರಣಕ್ಕೋಸ್ಕರ ಮತ್ತು ಇದು
ಜನವರಿ 12ನೇ ತಾರೀಕಿನಂದು ಇನ್ಸಿಡೆಂಟ್ ಆಗಿರುವಂತದ್ದು, ಅಂದ್ರೆ ಕೇಸ್ ರಿಜಿಸ್ಟರ್ ಆಗುವಂತದ್ದು ಜನವರಿ 14ನೇ ತಾರೀಕಿನಂದು. ಅಂದ್ರೆ 2 ದಿನಗಳ ಕಾಲ ಡಿಲೇ ಮಾಡಿಕೊಂಡು ಶಾಸಕರನ್ನ ಭೇಟಿ ಮಾಡಿದ್ದಾದಂತ ಬಳಿಕ ಉದ್ದೇಶಪೂರ್ವಕವಾಗಿ ರಾಜೀವ್ ಗೌಡನ ಜೈಲಿಗೆ ಕಳಿಸಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸೆಕ್ಷನ್ ಅನ್ನ ಆಡ್ ಮಾಡಿಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕೂಡ ವಾದವನ್ನ ಮಣ್ಣೆ ಮಾಡ್ತಾರೆ. ಆದ್ರೆ ಎಲ್ಲೊಂದ್ ಕಡೆ ಸರ್ಕಾರಿ ಪರ ವಕೀಲರು ಕೂಡ ಅಷ್ಟೇ ವಾದ ಮಾಡುವಂತ ಸಂದರ್ಭದಲ್ಲಿ ಫಿಸಿಕಲ್ ಅಸಾಲ್ಟ್ ಅಷ್ಟೇ 132 BNS ಆಕ್ಟ್ ಹಾಕಕ್ ಬರೋದಿಲ್ಲ, ಬದಲಾಗಿ ಫೋನ್ ಕಾನ್ವರ್ಸೇಷನ್ ಅಲ್ಲೂ ಕೂಡ ಅಷ್ಟೊಂದು ಅಶ್ಲೀಲವಾಗಿ ಇವರು ಮಾತನಾಡಿರುವಂತದ್ದು ಏನು ಅನ್ನೋದ್ರ ಬಗ್ಗೆ ಜನರೆಲ್ಲರ ಮುಂದೆ ಕೂಡ ಆ ಒಂದು ಪದಗಳನ್ನು ಬಳಕೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ತಂದಿದ್ದಂತ ದಾಖಲೆಗಳನ್ನು ಜಡ್ಜ್ಗೆ ಕೊಡ್ತಾರೆ. ಅದನ್ನ ನೀವು ನೋಡಿ ಅದರಲ್ಲಿ ಯಾವ ರೀತಿಯಾಗಿ ಈತ ಅವಾಚ್ಯವಾಗಿ ನಿಂದನೆಯನ್ನ ಮಾಡಿದ್ದಾನೆ, ಯಾವ ರೀತಿಯಾಗಿ ಮಾತನಾಡಿದ್ದಾನೆ ಅಂತ ಹೇಳ್ಬಿಟ್ಟು ಈ ನಿಟ್ಟಿನಲ್ಲಿ ಆತನ ಮೇಲೆ ಸೆಕ್ಷನ್ ಅನ್ನು ಕೂಡ ಆಡ್ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಹೇಳಿದ್ರು. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಈಗಾಗಲೇ ರಾಜೀವ್ ಗೌಡನನ್ನ ಸದ್ಯಕ್ಕೆ ಚಿಂತಾಮಣಿಯ ಜೈಲ್ಗೆ ಕರ್ಕೊಂಡೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯಂತ ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇರುವಂತದ್ದು. ಯಾಕಂದ್ರೆ ಇವತ್ತು 2 ಜಾಮೀನು ಅರ್ಜಿಗಳನ್ನ ಕೊಡಿದ್ರು. ಒಂದು ರೆಗ್ಯುಲರ್ ಬೇಲ್ ಕೊಡಿ ಅಂತ, ಮತ್ತೊಂದು ಮಧ್ಯಂತರ ಜಾಮೀನನ್ನ ಕೊಡಿ ಅಂತ 2 ಬೇಲ್ ಪಿಟಿಷನ್ ಅನ್ನ ಮೂವ್ ಮಾಡ್ಕೊಂಡಿದ್ರು. ಆದ್ರೆ ಇಲ್ಲಿ ಇನ್ಚಾರ್ಜ್ ಜಡ್ಜ್ ಆಗಿದ್ದಂತ ಕಾರಣಕ್ಕೋಸ್ಕರ ಅವರು ಮಧ್ಯಂತರ ಜಾಮೀನು ಅರ್ಜಿಯನ್ನ ವಜಾ ಮಾಡಿದ್ರು ಮತ್ತು ರೆಗ್ಯುಲರ್ ಬೇಲ್ ಪಿಟಿಷನ್ ಏನಿತ್ತು ಅದಕ್ಕೆ ಅಬ್ಜೆಕ್ಷನ್ ಏನಾದ್ರು ಹಾಕಂಗಿದ್ರೆ ನಾಳೆ ನಿಮ್ಮ ಜಡ್ಜ್ ಬರ್ತಾರೆ, ಅವ್ರ ಮುಂದೆ ನೀವು ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡಿ ಅಂತ ಹೇಳಿದ್ರು. ಜೊತೆಗೆ ಪಿಪಿ ಅವರು ನಾಳೆ ಅಬ್ಜೆಕ್ಷನ್ ಫೈಲ್ ಮಾಡೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟರು. ಒಂದ್ ವೇಳೆ ತನಿಖಾಧಿಕಾರಿಗಳಿಗೆ ಏನಾದ್ರು ಆರೋಪಿ ಏನಾದ್ರು ನಮಗೆ ಕಸ್ಟಡಿಗೆ ಬೇಕು ಅನ್ನಂಗಿದ್ರೆ ನಾಳೆ ನೀವು ಒಂದು ಹೊಸ ಅರ್ಜಿಯನ್ನು ಹಾಕೊಳ್ಳಿ ಅಂತ ಹೇಳಿದ್ರೆ ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಇದೇ ಒಂದು ವೆಹಿಕಲ್ ನಲ್ಲಿ ಚಿಕ್ಕಬಳ್ಳಾಪುರದಿಂದ ಆರೋಪಿಯನ್ನ ಕೋರ್ಟ್ಗೆ ಕರ್ಕೊಂಡು ಬಂದಿದ್ರು. ಈಗ ಕೋರ್ಟ್ ನಿಂದ ನೇರವಾಗಿ ಚಿಂತಾಮಣಿಯ ಜೈಲ್ಗೆ ಆತನನ್ನ ಈಗಾಗಲೇ ಕರ್ಕೊಂಡು ಹೋಗ್ತಾ ಇರುವಂತದ್ದು. ಮತ್ತೆ ನಾಳೆ ಜಾಮೀನಿನ ಅರ್ಜಿ ವಿಚಾರಣೆ ಕೂಡ ಇದೆ, ಅಬ್ಜೆಕ್ಷನ್ ಕೂಡ ಫೈಲ್ ಆಗುತ್ತೆ. ನಾಳೆ ಮತ್ತೆ ಆತನನ್ನ ಅದೇ ಒಂದು ಚಿಂತಾಮಣಿ ಜೈಲಿನಿಂದ ಕರ್ಕೊಂಡು ವಾಪಸ್ ಇದೇ ಒಂದು ಕೋರ್ಟ್ಗೆ ಬರಬೇಕಾಗಿರುವಂತದ್ದು. ಸದ್ಯಕ್ಕೆ ಈ ದಿನ ರಾತ್ರಿ ಅಂತೂ ರಾಜೀವ್ ಗೌಡ ಅವರು ಚಿಂತಾಮಣಿಯ ಜೈಲಿನಲ್ಲಿ ಕಾಲ ಕಳಿಬೇಕಾದಂತ ಅನಿವಾರ್ಯತೆ ಕೂಡ ಎದುರಾಗಿರುವಂತದ್ದು. ನಾಳೆ ಅಬ್ಜೆಕ್ಷನ್ ಫೈಲ್ ಮಾಡೋದಕ್ಕೆ ಪಿಪಿಗೂ ಕೂಡ ಅಷ್ಟೇ ಈಗಾಗಲೇ ಜಡ್ಜ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಪಿಪಿ ಕೆಲವೊಂದಷ್ಟು ಪಾಯಿಂಟ್ ಗಳನ್ನ ಇವತ್ತು ರೈಸ್ ಮಾಡಿದ್ರು. ಅದರಲ್ಲೂ ಕೂಡ ಅಷ್ಟೇ ಪ್ರಮುಖವಾಗಿ ಏನು ಅಂತಂದ್ರೆ ಆರೋಪಿ ಏನು ಅಮೃತಾ ಗೌಡ ಜೊತೆ ಮಾತನಾಡಿರುವಂತಹ ಫೋನ್ ಇತ್ತು, ಆ ಒಂದು ಫೋನ್ ಇನ್ನೂ ಕೂಡ ಅಷ್ಟೇ ಸೀಸ್ ಆಗಿಲ್ಲ. ಆರೋಪಿ ವಿಚಾರಣೆ ಮಾಡಿದ್ರು ಕೂಡ ಅಷ್ಟೇ ಆ ಒಂದು ಫೋನ್ ನ ಬಗ್ಗೆ ಯಾವುದೇ ರೀತಿಯಂತ ಮಾಹಿತಿ ಬಿಟ್ಕೊಟ್ಟಿಲ್ಲ. ಜೊತೆಗೆ ಆರೋಪಿ ಅಬ್ಸ್ಕ್ಯಾಂಡ್ ಆಗಿ 12 ದಿನ ಆಗಿತ್ತು. 12 ದಿನ ಆದಂತಹ ಬಳಿಕ ಪೊಲೀಸರಿಗೆ ಸಿಕ್ಕಿರುವಂತದ್ದು ಕೇರಳದಲ್ಲಿ. 12 ದಿನದಲ್ಲೂ ಕೂಡ ಅಷ್ಟೇ ಎಲ್ಲೆಲ್ಲಿ ಓಡಾಡಿದ್ರು, ಅನೇಕರು ಆತನಿಗೆ ಆಶ್ರಯ ಕೊಟ್ಟಿರುವಂತದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಆಶ್ರಯ ಕೊಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಕಲ್ ಎಂಬಾತನನ್ನ ಕೂಡ ಬಂಧನ ಮಾಡಿದ್ರು. ಆ ಮೈಕಲ್ ಅಷ್ಟೇ ಅಲ್ಲದೆ ಇನ್ನೂ ಕೂಡ ಹಲವಾರು ಜನ ಇದೇ ರೀತಿ ಆಶ್ರಯವನ್ನು ಕೊಟ್ಟಿರಬಹುದು. ಜೊತೆಗೆ ಈತ ಅಬ್ಸ್ಕ್ಯಾಂಡ್ ಆಗಿರುವಂತಹ ಸಂದರ್ಭದಲ್ಲಿ ಬೇರೆ ರೀತಿಯಂತ ಪಿತೂರುಗಳನ್ನು ಕೂಡ ಮಾಡಿರಬಹುದು. ಇದೆಲ್ಲವನ್ನೂ ಕೂಡ ಕೂಲಂಕುಷವಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ. 12 ದಿನಗಳ ಕಾಲ ಎಲ್ಲೆಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ರು ಆ ಒಂದು ಜಾಗಗಳನ್ನ ಮಹಜರ್ ಮಾಡಬೇಕಾಗಿದೆ. ಜೊತೆಗೆ ಮೇನ್ ಆಗಿ ಈ ಒಂದು ಪ್ರಕರಣದಲ್ಲಿ ಮೊಬೈಲ್ ಕೂಡ ಸೀಸ್ ಮಾಡಬೇಕಾಗಿದ್ದಂತ ಕಾರಣಕ್ಕೋಸ್ಕರ ಆರೋಪಿಯನ್ನ ಕಸ್ಟಡಿಗೆ ಕೊಡಿ ಅಂತಲೂ ಕೂಡ ಮನವಿಯನ್ನ ಮಾಡಿಕೊಂಡು ನಾಳೆ ಅಬ್ಜೆಕ್ಷನ್ ಫೈಲ್ ಮಾಡೋಕೆ ಹೇಳಿದ್ದಾರೆ. ನಾಳೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಬ್ಜೆಕ್ಷನ್ ಅನ್ನು ಕೂಡ ಫೈಲ್ ಮಾಡ್ತಾರೆ. ಮತ್ತೊಂದು ಕಡೆಗೆ ತನಿಖಾಧಿಕಾರಿಗಳು ಕೂಡ ಅಷ್ಟೇ ನಮ್ಮ ಕಸ್ಟಡಿಗೆ ಕೊಡಿ, ಇನ್ನೂ ಕೂಡ ವಿಚಾರಣೆಯ ಅಗತ್ಯತೆ ಇದೆ, ಇನ್ನು ಫೋನ್ ಸೀಸ್ ಮಾಡಬೇಕು ಅಂತೇಳಿ ಅವರು ಕೂಡ ಹೊಸ ಪಿಟಿಷನ್ ನಾಳೆ ಹಾಕೋದಕ್ಕೆ ಎಲ್ಲಾ ರೀತಿಯಂತ ತಯಾರಿಗಳನ್ನ ಮಾಡ್ಕೊಂಡಿರುವಂತಹದ್ದು. ಚೈತ್ರ.